ಈ ಜೀವ ನಿನಗಾಗಿ ಮುಂದುವರಿದ ಭಾಗ 105. ಎಂದಿನಂತೆ ಬೆಳಿಗ್ಗೆ ಎಲ್ಲರೂ ಆಫೀಸಿಗೆ ಹೊರಟಾಗ ಅಗಸ್ತ್ಯ ಗಗನ್ನನ್ನು ಕರೆದು, ಗಗನ್, ನೀನು ಆದ್ಯಳ ಜೊತೆಗೆ ನೀರು, ಅವಳನ್ನೊಬ್ಳನ್ನೇ ಬಿಡಕ್ಕೆ ಹೋಗ್ಬೇಡ. ಅವನ ಮಾತು ಕೇಳಿದ ಗಗನ್ ಒಂದು ಕ್ಷಣ ಶಾಕ್ ಆಗಿ, ಇವನ್ಗೇನಾದ್ರೂ ಆದ್ಯಳ ಲವ್ ಬಗ್ಗೆ ಗೊತ್ತಾಯ್ತಾ ಹೇಗೆ? ಇವನ್ಗೆ ಗೊತ್ತಾಯ್ತೋ ಇಲ್ವೋ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು, ಏನಾಯ್ತು ಅಗಸ್ತ್ಯ, ಯಾಕೆ ಈ ರೀತಿ ಹೇಳ್ತಾ ಇದೆಯಾ? ನೀನು ಇತ್ತೀಚೆಗೆ ಅವಳನ್ನು ಗಮನಿಸಿದ್ಯಾ? ಯಾಕೋ ಮಂಕಾಗಿರ್ತಾಳೆ, ಅದಕ್ಕೆ ಅವಳ ಜೊತೆ ಇರು ಅಂತ ನಾನು ನಿಂಗೆ ಹೇಳ್ತಾ ಇರೋದು. ಹೌದಾ, ಸರಿ, ನಾನು ಅವಳ ಜೊತೆಗೇನೆ ಇರ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಆಮೇಲೆ ಬಸ್ಸಲ್ಲಿ ಅವಳ ಪಕ್ಕನೇ ಕೂರು, ಬೇರೆ ಎಲ್ಲೂ ಕೂರಕ್ಕೆ ಹೋಗ್ಬೇಡ. ಸರಿ, ಹಾಗೆ ಮಾಡ್ತೀನಿ ಅಂತ ಹೇಳಿದ ಅವನು. ಥ್ಯಾಂಕ್ ಗಾಡ್, ಹಿಂಗೆ ಆದ್ಯಳ ಲವ್ ಬಗ್ಗೆ ಗೊತ್ತಾಗಿದ್ರೆ ಇಷ್ಟ ತನಕ ರಂಪ ಮಾಡ್ತಾ ಇದ್ದ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು ಆದ್ಯಳ ಜೊತೆ ಹೋಗತೊಡಗಿದನು. ಇವರೆಲ್ಲ ಮುಂದೆ ಹೋಗುತ್ತಿದ್ದಂತೆ ಬೃಂದ ಕೂಡ ಇವರಿಗೆ ಜಾಯಿನ್ ಆದಳು. ಅರ್ಜುನ್ನ ಹೊರತು ಅವಳನ್ನು ನೋಡಿ ಯಾರಿಗೂ ಕೂಡ ಖುಷಿಯಾಗಲಿಲ್ಲ. ಅರ್ಜುನನ ಪಕ್ಕ ಬಂದವಳು ಅವನ ಜೊತೆಗೇನೆ ಹೋಗತೊಡಗಿದಳು. ಇದನ್ನು ನೋಡಿದ ಆದ್ಯಳ ಕಣ್ಣಾಳಿಗಳು ತುಂಬಿ ಬಂದವು. ಅವಳು ಅಳುತ್ತಿರುವುದನ್ನು ಗಮನಿಸಿದ ಗಗನ್, ಆದ್ಯ, ನಿನ್ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡ್ಕೋ, ಅಗಸ್ತ್ಯ ಇದ್ದಾನೆ, ಅವನು ಗೊತ್ತಾದ್ರೆ ಕಷ್ಟ ಆಗ್ಬೋದು. ಅವನ ಮಾತು ಕೇಳಿ ಅವಳು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸತೊಡಗಿದಳು. ನೀನು ಈ ಥರ ಹತ್ರ ನಿನ್ಗೆ ನೋವುಗುತ್ತೆ ಹೊರತು ಅವ್ರಿಗೆ ಏನೂ ಆಗಲ್ಲ. ಅವರಿಬ್ರು ಬಿಂದಾಸ್ ಆಗಿರ್ತಾರೆ. ಅವರಿದ್ರು ಸ್ಟ್ರಾಂಗ್ ಆಗಿರೋ ಥರ ಇರಬೇಕು, ಇಲ್ಲಾಂದ್ರೆ ನಿನ್ನನ್ನು ಇನ್ನೂ ಕೂಡ ಉರಿಸ್ತಾರೆ. ನಾನು ನಿನ್ನೆ ಅರ್ಜುನ್ಗೆ ಗಿಣಿಗೆ ಹೇಳಿದಾಗೆ ಹೇಳಿದ್ದೆ, ಆದ್ರೆ ಅವ್ರು ನನ್ನ ಮಾತನ್ನು ತಲೆಗಿನ ಹಾಕ್ಕೊಂಡಿಲ್ಲ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಹೋಗ್ಲಿ ಬಿಡು, ಅವರಾಗಿ ಪಾಳುಬಾವಿಗೆ ಬೀಳಕ್ಕೆ ಹೊರಟಿರುವಾಗ ನಾವು ಏನು ಮಾಡೋಕ್ಕಾಗತ್ತೆ? ಅವಳು ಎಂಥವಳಂತ ಅವ್ರಿಗೆ ಗೊತ್ತಾಗ್ತಾವಲ್ವಾ, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಅಲ್ಲಿ ತನಕ ನಾವು ಕಾಯ್ಬೇಕಷ್ಟೆ. ಗಗನ್ ಬ್ರೋ, ಅವ್ನು ನಮ್ಮ ಮಾತು ಕೇಳಲ್ಲ, ಪೂರ್ತಿಯಾಗಿ ಅವಳು ಗುಲಾಮ ಆಗಿದ್ದಾನೆ. ಅವಳು ಅವನನ್ನು ತನ್ನ ಕಡೆ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅವರಿಬ್ರು ಏನಾದರೂ ಮಾಡಲಿ, ನೀನು ಮಾತ್ರ ತಲೆ ಕೆಡಿಸ್ಕೋಬೇಡ. ಕೆಲವರಿಗೆ ಕೆಟ್ಟ ಮೇಲೆ ಬುದ್ಧಿ ಬರೋದು, ಅದ್ರ ಮೊದಲು ಬರಲ್ಲ. ಹಾಗೆ ಈ ಅರ್ಜುನ್ ಕೂಡ. ಈಗ ಏನು ಮಾಡೋದು ಬ್ರೋ? ನೀನು ಅವರನ್ನು ಸಂಪೂರ್ಣವಾಗಿ ನಿನ್ನ ಮನಸ್ಸಿನಿಂದ ತೆಗೆದು ಹಾಕಬೇಕು. ಅದು ಆಗದ ವಿಷಯ ಬ್ರೋ. ಯಾಕೆ ಆಗಲ್ಲ? ನೀನು ಅವ್ರನ್ನ ಮರೆಯೋಕ್ಕೆ ಟ್ರೈ ಮಾಡಲೇಬೇಕು. ಅವ್ರು ನೀನನ್ನು ಮರೆತಿರುವಾಗ ನಿನ್ಗೆ ಯಾಕೆ ಅವ್ರನ್ನ ಮರೆಯೋಕ್ಕಾಗಲ್ಲ? ನಾನು ಅವನ ಥರ ಅಲ್ಲ ಅಲ್ವಾ ಬ್ರೋ? ನಾನು ಅವನನ್ನು ಮನಸ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಹಾಗಿದ್ದಾಗ ಹೇಗೆ ಅವನನ್ನು ಮರೆಯಲಿ? ನೀನು ಚೆನ್ನಾಗಿರ್ಬೇಕಂದ್ರೆ ನೀನು ಅವ್ರನ್ನ ಮರೆಯಲೇಬೇಕಾದ್ಯಾ? ಈಗಿನಿಂದಲೇ ಅವ್ರನ್ನ ಮರೆಯೋಕ್ಕೆ ಟ್ರೈ ಮಾಡು, ಮತ್ತೆ ಆಗಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ. ನೀನು ಈ ಥರ ಇದ್ರೆ ಅಗಸ್ತ್ಯನಿಗೆ ತುಂಬ ನೋವಾಗುತ್ತೆ. ಅಗಸ್ತ್ಯ ನೋವು ಅನುಭವಿಸೋದು ನಿಂಗೆ ಇಷ್ಟನಾ? ಇಲ್ಲ ಬ್ರೋ, ಅವ್ನು ನೋವು ಅನುಭವಿಸ್ಬಾರ್ದು. ನಾನು ಅರ್ಜುನನ್ನು ಮರೆಯೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಎಷ್ಟಾದರೂ ತಗೋ, ಆದರೆ ನೀನು ಅರ್ಜುನನ್ನು ಮರೆಯಲೇಬೇಕು. ಆಗಲೇ ನೀನು ಖುಷಿಯಾಗಿರೋದು. ಅವರಿಬ್ರು ಜೊತೆಗಿರಲಿ, ನೀನು ಅವ್ರನ್ನ ನೋಡಿ ದುಃಖ ಪಡಬೇಡ. ಇವತ್ತಿನಿಂದ ಅವರಿಬ್ಬರನ್ನು ಅವಾಯ್ಡ್ ಮಾಡೋದನ್ನು ಕಲ್ತ್ಕೊ, ಓಕೆನಾ? ಓಕೆ ಬ್ರೋ, ಟ್ರೈ ಮಾಡ್ತೀನಿ. ಸರಿ, ಬೇಗ ಬಾ, ಬಸ್ ಬಂತು ಅಂತ ಹೇಳಿದ ಅವನು ಅವಳನ್ನು ಕರೆದುಕೊಂಡು ಬಸ್ ಹತ್ತಿದನು. ಬಸ್ಸಿನಲ್ಲಿ ಅವಳ ಪಕ್ಕನೇ ಕುಳಿತುಕೊಂಡನು. ಅರ್ಜುನನ ಪಕ್ಕ ಬೃಂದ ಇನ್ನೇನು ಕೂರಬೇಕು, ಅಷ್ಟರಲ್ಲೇ ಅಗಸ್ತ್ಯ ಅವನ ಪಕ್ಕ ಕುಳಿತುಕೊಂಡನು. ಇದನ್ನು ನೋಡಿ ಬೃಂದ ನಿರಾಸೆಯಾಗಿ ಬೇರೆ ಕಡೆ ಹೋಗಿ ಕುಳಿತುಕೊಂಡಳು. ಅವಳು ಬೇರೆ ಕಡೆ ಹೋಗಿ ಕುಳಿತುಕೊಂಡಿದ್ದನ್ನು ನೋಡಿದ ಆದ್ಯಳಿಗೆ ತುಂಬಾನೇ ಖುಷಿಯಾಯಿತು. ನನ್ನ ಅರ್ಜುನನ ಪಕ್ಕನೇ ಕೂರಕ್ಕೆ ಹೋದ್ಲು. ಅಗೋ, ಅವನ ಪಕ್ಕ ಕೂತು ಒಳ್ಳೆ ಕೆಲಸ ಮಾಡಿದ. ಮಿಟಕ್ಲಾಡಿ, ನೋಡಕ್ಕೆ ಒಳ್ಳೊಳ್ತಾರೆ ಇದ್ದು ಈಗ ನನ್ನ ಹುಡುಗನನ್ನೇ ಬಲೆಗೆ ಹಾಕ್ಕೊಂಡಿದ್ದಾಳೆ. ಇವಳು ಉದ್ದೇಶ ಪೂರ್ತಿಯಾಗಕ್ಕೆ ನಾನು ಬಿಡಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆಫೀಸು ಹತ್ತಿರ ಬರುತ್ತಿದ್ದಂತೆ ಎಲ್ಲರೂ ಬಸ್ಸಿನಿಂದ ಇಳಿದರು. ಬಸ್ಸಿನಿಂದ ಇಳಿದ ಬೃಂದ ಅರ್ಜುನನ ಹತ್ತಿರ ಬರತೊಡಗಿದಳು. ಆಗ ಅಗಸ್ತ್ಯ ಅರ್ಜುನನ ಜೊತೆ ಮಾತನಾಡುತ್ತಾ, ಅರ್ಜುನ್, ಬೇಗ ಬಾ, ಅಂಕಲ್ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನನ್ನೊಬ್ಬನಿಂದ ಮಾಡೋಕ್ಕಾಗಲ್ಲ, ನೀನು ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅವನನ್ನು ಕರೆದುಕೊಂಡು ಹೋದನು. ಇದನ್ನು ನೋಡಿದ ಬೃಂದ, ಈ ಅಗಸ್ತ್ಯನಿಗೆ ಏನಾಗಿದೆ? ಅರ್ಜುನನ್ನು ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಕರೆದುಕೊಂಡು ಹೋದ? ಆತ ಅರ್ಜುನಿಂದ ದೂರ ಆಗಬೇಕಂದ್ರೆ ನಾನು ಅವನಿಗೆ ಹೆಲ್ಪ್ ಮಾಡಲೇಬೇಕು. ಅಗಸ್ತ್ಯ ಜೊತೆಗಿದ್ದಾಗ ನಾನು ಅವನಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಈಗ ಹೋಗ್ಲಿ, ಮತ್ತೆ ಸಿಗ್ತಾನೆ ಅಲ್ವಾ, ಆಗ ಅವನಿಗೆ ಹೆಲ್ಪ್ ಮಾಡಿದ್ರೆ ಆಯಿತು.
ಅರ್ಜುನ್ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ ಅಂತ ಅಂದುಕೊಳ್ಳುತ್ತಾ ಆಫೀಸಿನೊಳಗೆ ಹೋದಳು. ಅವಳು ಹೋಗುವುದನ್ನು ನೋಡಿ ಖುಷಿಪಟ್ಟ ಗಗನ್, ನೋಡಿದ್ಯಾ ಆದ್ಯ ಎಷ್ಟು ನಾಟಕ ಮಾಡ್ತಾಳೆ ಅಂತ. ಅರ್ಜುನ್ ಜೊತೆ ಕ್ಲೋಸ್ ಆಗಕ್ಕೆ ನೋಡಿದ್ಲು, ಆದ್ರೆ ಅಗಸ್ತ್ಯ ಅರ್ಜುನನ್ನು ಕರೆದುಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದ. ಹಾ ಬ್ರೋ, ಅರ್ಜುನ್ ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಇವಳಿಗೆ ಮಾತ್ರ ಸಿಗಬಾರ್ದು. ಇವಳು ನೋಡೋಕ್ಕೆ ಮಾತ್ರ ಒಳ್ಳೊಳ್ಳೆ ಥರ ಕಾಣಿಸ್ತಾಳೆ, ಆದರೆ ಇವಳು ನಿವತ್ತು ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಇವನಿಂದ ಅವನ ಲೈಫ್ ಹಾಳಾಗಬಾರ್ದು. ನೀನು ಅವನ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡ್ತೀಯ, ಆದರೆ ಅವನಿಗೆ ನಿನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ನಿನ್ನನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದಾನಲ್ವಾ, ಅವನಷ್ಟು ದೊಡ್ಡ ಮೂರ್ಖ ಬೇರೆ ಯಾರು ಕೂಡ ಇಲ್ಲ. ನೀನು ಅವನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಕೆಲಸದ ಕಡೆಗೆ ಅವನು ಕೊಡು. ಕೆಲಸದಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಂಡೆ ಅಂದರೆ ನಿನಗೆ ಮುಂದಿನ ದಿನಗಳ ಪ್ರಮೋಷನ್ ಆದರೂ ಸಿಗ್ಬೋದು. ಆಯಿತು ಬ್ರೋ, ಅವನನ್ನು ಮರೆಯೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವನ ಜೊತೆ ಆಫೀಸಿಗೆ ಹೊರಟಳು. ಅರ್ಜುನನ್ನು ತನ್ನ ಜೊತೆ ಕರೆದುಕೊಂಡು ಹೋದ ಅಗಸ್ತ್ಯ ಅವನಿಗೆ ಅಂಕಲ್ ಮುಖಾಂತರ ಕೈ ತುಂಬ ಕೆಲಸ ಕೊಡಿಸಿದನು. ಅವನು ಕೆಲಸ ಮಾಡುತ್ತಿದ್ದಾಗ ಅವನ ಹತ್ತಿರ ಬಂದು, ಅರ್ಜುನ್ ಕೆಲಸ ಹೆವಿ ಆಗ್ತಾ ಇದೆಯಾ? ಇಲ್ಲಪ್ಪ, ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿದವನು ನಾನು. ನೀನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ? ಹೇಳು, ಅದಕ್ಕೆ ಯಾಕೆ ಕೇಳ್ತೀಯ? ನೀನು ಇತ್ತೀಚೆಗೆ ಬೃಂದಾಳ ಜೊತೆ ತುಂಬಾ ಕ್ಲೋಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಲ್ಲ, ನಿನ್ನ ಪರ್ಸನಲ್ ವಿಷಯದಲ್ಲಿ ನನಗೆ ತಲೆ ಹಾಕೋಕೆ ರೈಟ್ಸ್ ಇಲ್ಲ, ಆದರೂ ನಿನ್ನ ಮೇಲೆ ಕಾಳಜಿಗೆ ಹೇಳ್ತಾ ಇದ್ದೀನಿ. ನೀನು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರು ನಾನು ಈ ವಿಷಯನ ನಿನ್ನ ಹತ್ರ ಹೇಳ್ತಾ ಇರಲಿಲ್ಲ. ಹೋಗಿ ಹೋಗಿ ಆ ಬೃಂದಾಳನ್ನು ಇಷ್ಟಪಡ್ತಾ ಇದ್ದಿದೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಯಾಕೆ ಅವಳು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ವಿಷಯ ನಾನು ನಿನಗೆ ಮೊದಲು ಕೂಡ ಹೇಳಿದ್ದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅವಳು ಸಾಹಸ ಮಾಡೋಕ್ಕೆ ಹೋಗಬೇಡ. ಅವಳು ನಿನ್ನನ್ನು ಯಾಮರಿಸ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಪ್ರೀತಿ ಮಾಡಿ ಮೋಸ ಹೋಗಿದ್ದೆ, ಅದೇ ಥರ ನೀನು ಕೂಡ ಆಗಬಾರ್ದು ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಮೋಸ ಹೋಗಿದ್ದಾಗ ನೀವೆಲ್ಲರೂ ಸೇರಿ ನನಗೆ ಬುದ್ಧಿ ಹೇಳಿ ನನ್ನ ತಿದ್ದಿದ್ರಿ, ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಅನುಭವಿಸಿದ ನೋವನ್ನು ನೀನು ಅನುಭವಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಅವಳಿಂದ ದೂರ ಇರು. ಅವಳಿಂದ ದೂರ ಇದ್ದರೆ ನಿಂಗೆ ಒಳ್ಳೆಯದು. ನನಗನ್ನಿಸೋ ಪ್ರಕಾರ ಅವಳು ತುಂಬಾ ಚಾಲಾಕಿ ಹುಡುಗಿ. ಅವಳೇನೋ ಟ್ರ್ಯಾಪ್ ಮಾಡೋ ಮೊದಲು ಎಚ್ಚೆತ್ಕೋ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್, ಆದರೆ ನೀನು ಅಂದುಕೊಂಡಿರ್ತಾರೆ ನಾನು ಅವಳನ್ನು ಇಷ್ಟಪಡ್ತಾ ಇಲ್ಲ. ನಾನು ಮತ್ತು ಅವಳು ಫ್ರೆಂಡ್ಸ್ ಅಷ್ಟೇ. ಅವಳಿಗೆ ನನ್ನ ಜೊತೆ ಮಾತಾಡಿದ್ರೆ ಖುಷಿ ಆಗುತ್ತಂತೆ, ಅದಕ್ಕೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾಳೆ. ನೀನು ಅಂದ್ಕೊಂಡಿರ್ತಾರೆ ಯಾವ ವಿಷಯನೂ ಇಲ್ಲ. ನೀನು ಅವಳನ್ನು ಒಂದೇ ಅಂಗಲಿಂದ ನೋಡ್ತಾ ಇದೆಯಾ, ಆದರೆ ನನಗೆ ಅವಳಿಗೆ ಇನ್ನೊಂದು ಮುಖ ಕಾಣಿಸ್ತಾ ಇದೆ. ನೀನು ಹೇಳೋ ಹಾಗೆ ನೀನು ಅವಳನ್ನು ಇಷ್ಟಪಡದೇ ಇರ್ಬೋದು, ಆದರೆ ಅವಳು ನಿನ್ನನ್ನು ಖಂಡಿತವಾಗ್ಲೂ ಇಷ್ಟಪಡ್ತಾ ಇದ್ದಾಳೆ. ನಿನ್ನನ್ನು ಪಡೆಯೋಕ್ಕೆ ಅವಳು ಯಾವ ಮಟ್ಟಕ್ಕೆ ಕೂಡ ಇಳಿತಾಳೆ, ನೋಡ್ತಾ ಇರು. ನಿನ್ನ ಜೊತೆ ಫ್ರೆಂಡ್ಸ್ ಥರ ಇರ್ಬೋದು, ಆದರೆ ಅವಳ ಮನಸ್ಸಿನಲ್ಲಿ ಬೇರೆ ಏನೋ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅವಳು ನಿನ್ನನ್ನು ಪಡೆಯೋಕ್ಕೆ ಯಾವ ಮಟ್ಟಕ್ಕೂ ಇಳಿತಾಳೆ ಅಂತ ನೋಡ್ತಾ ಇರು. ನೀನು ನನ್ನ ಫ್ಯಾಮಿಲಿಯವನೇ. ನಾವು ಯಾವತ್ತೂ ನಿನ್ನನ್ನು ಹೊರಗಿನವ್ರ ಥರ ನೋಡಿಲ್ಲ. ನೀನು ಕೂಡ ನಮ್ಮನೆ ಸದಸ್ಯನೇ. ಒಂದೇ ಒಂದು ಕಾರಣಕ್ಕೆ ನಿನಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಆದಷ್ಟು ಅವಳಿಂದ ದೂರ ಇರು, ಇಲ್ಲಾಂದರೆ ನಿನಗೇನೆ ತೊಂದರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದನು. ಅಗಸ್ತ್ಯ ಹೋಗುವುದನ್ನು ನೋಡಿದ ಅರ್ಜುನ್, ಎಲ್ಲರೂ ಯಾಕೆ ಬೃಂದಾಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ? ನಿನ್ನೆ ಗಗನ್ ಕೂಡ ಇದೇ ಥರ ಹೇಳಿದ. ಬೃಂದ ಇವರು ಹೇಳಿದ್ದಾರೆ ಇಲ್ಲ ಅಂತ ನನಗೆ ಯಾಕೆ ಅನಿಸ್ತಾ ಇದೆ? ಅಗಸ್ತ್ಯ ಹೇಳಿದಾಗೆ ಅವಳು ನಿಜವಾಗ್ಲೂ ಕೆಟ್ಟವಳ? ನನ್ನನ್ನು ಲವ್ ಮಾಡ್ತಾ ಇರ್ಬೋದಾ? ಇರೋಕ್ಕಿಲ್ಲ, ಯಾಕಂದರೆ ಲವ್ ಮಾಡ್ತಾ ಇದ್ದಿದ್ರೆ ಅವಳ ಅದನ್ನು ನನ್ನ ಹತ್ರ ಡೈರೆಕ್ಟಾಗಿ ಹೇಳ್ತಾ ಇದ್ಲು. ಆದರೆ ಅವಳು ಯಾವತ್ತೂ ನನ್ನ ಹತ್ರ ಆ ಥರ ಬಿಹೇವ್ ಮಾಡಿದವಳೆಲ್ಲ. ಇವ್ರುಗಳು ಹೇಳಿದ ಹಾಗೆ ಅವಳು ಇರೋಕ್ಕಿಲ್ಲ. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ನನ್ನ ಖುಷಿ ಬಯಸುವವಳು, ನನಗೋಸ್ಕರ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾಳೆ. ಅವಳ ಬಗ್ಗೆ ನಾನು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅದೇ ನನ್ನಿಂದ ದೂರ ಆಗೋಕ್ಕೆ ಅವಳು ನನಗಿರೋ ಒಂದೇ ಒಂದು ದಾರಿ. ಅವಳ ಮೇಲೆ ನಾನು ಸಂಶಯಪಟ್ಟು ಅವಳನ್ನು ಕಳೆದುಕೊಳ್ಳಕ್ಕೆ ಹೋಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೆಲಸದಲ್ಲಿ ತೊಡಗಿದನು. ಇತ್ತ ಅಗಸ್ತ್ಯ MD ಚೇಂಬರ್ಗೆ ಬಂದು ಅವರ ಜೊತೆ ಕೆಲಸದ ಬಗ್ಗೆ ಡಿಸ್ಕಷನ್ ಮಾಡತೊಡಗಿದನು. ಅಂಕಲ್, ನನ್ನ ಮಾತು ಕೇಳಿ ಅರ್ಜುನ್ಗೆ ಕೆಲಸ ಕೊಟ್ಟು ಒಳ್ಳೆ ಕೆಲಸ ಮಾಡಿದರೆ. ನೀನು ಹೇಳಿದ್ರೆ ನಾನು ಇಲ್ಲ ಅಂತೀನಿ ಅಗಸ್ತ್ಯ. ಹೌದು, ಯಾಕೆ ಅವನಿಗೆ ಅಷ್ಟೊಂದು ಕೆಲಸ ಕೊಡಿಸಿದೆ? ಅವನ ತಲೆ ಕೆಡಿಸೋಕ್ಕೆ ಅವನ ಹಿಂದೆ ಒಬ್ಬಳು ಸುತ್ತಾ ಇದ್ದಾಳೆ. ಅವಳಿಂದ ಅವನನ್ನು ದೂರ ಇರಿಸೋಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿರೋದು. ಅವನು ಒಳ್ಳೆಯವನು ಅಂಕಲ್, ಆದರೆ ಸುತ್ತಮುತ್ತ ಇರೋ ಜನಗಳು ಒಳ್ಳೆಯವರು ಇರಬೇಕಲ್ವಾ? ಅವ್ನು ನಮಗೋಸ್ಕರ ಇಲ್ಲಿ ಬಂದಿರೋದು. ಅವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಅವನಿಂದ ಯಾವ ಹುಡುಗಿಯನ್ನು ಕೂಡ ಸುತ್ತಕ್ಕೆ ನಾನು ಬಿಡಲ್ಲ.
ಒಳ್ಳೆ ಕೆಲಸ ಮಾಡಿದ ಅಗಸ್ತ್ಯ. ಹೌದು, ಯಾರು ಆ ಹುಡುಗಿ? ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ನಿಯತ್ತು ಸರಿ ಇಲ್ಲ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಸರಿ, ಈಗ ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೇಳಿ ಅಂಕಲ್, ಅದೇನು ಇಂಪಾರ್ಟೆಂಟ್ ವಿಷಯ? ರಿಷಿಯ ತಮ್ಮ ಮತ್ತು ಅವನ ಮಗ ಇಲ್ಲಿ ಕೆಲಸಕ್ಕೆ ಸೇರಲು ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿಗೆ ಬರೋ ಎಲ್ಲ ದಾರಿ ನಾನು ಮುಚ್ಚಿಬಿಟ್ಟೆ. ಅವ್ರನ್ನ ಯಾರೂ ಅಪಾಯಿಂಟ್ ಮಾಡ್ಕೋಬೇಡ ಅಂತ ಎಚ್ಚರಿಕೆ ಹೇಳಿದ್ದೀನಿ. ಯಾಕೆ ಅಂಕಲ್ ಆ ಥರ ಮಾಡಿದ್ರಿ? ಇಲ್ಲಿ ಇರೋ ಸಮಸ್ಯೆನೇ ಸಾಕಷ್ಟಿದೆ. ಇನ್ನು ಅವರಿಬ್ರು ಬಂದರೆ ಮತ್ತೆ ತುಂಬಾ ಸಮಸ್ಯೆಗಳು ಎದುರಾಗ್ಬೋದು. ಅಂಕಲ್, ನೀವು ತಪ್ಪು ಮಾಡಿಬಿಟ್ರಿ. ಏನಾಗಸ್ತ್ಯ, ನಾನೇ ತಪ್ಪು ಮಾಡಿದೆ? ಅವರಿಬ್ರು ಈ ಕಂಪ್ನಿಗೆ ಜಾಯ್ನ್ ಆದರೆ ಅವರೆಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ? ಅವರೆಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ಆ ರಿಷಿ ನಿಮಗೆ ಹೇಳ್ತಾನಲ್ವಾ? ಅವ್ರು ಹೇಳ್ತಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲರೂ ಒಂದೇ ಕಡೆ ಇದ್ದರೆ ನಮ್ಗೆ ಈಸಿ ಆಗುತ್ತೆ. ಏನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನು ನಾವು ಇಮಿಡಿಯೇಟ್ ಆಗಿ ತಿಳ್ಕೊಬೋದು. ಹಾಗದ್ಯಾ? ಹಾಗಾದರೆ ನಾಳೆ ಅವರಿಬ್ಬರನ್ನ ಅಪಾಯಿಂಟ್ ಮಾಡ್ಕೋತೀನಿ. ಮೊದಲು ಆ ಕೆಲಸ ಮಾಡಿ ಅಂಕಲ್. ನಾವು ಅವರವ್ರ ಮಧ್ಯೆ ತಂದಿರೋ ಕೆಲಸ ಮಾಡ್ಬೋದು. ಅವ್ರು ನಿನ್ನ ಮಾತು ಕೇಳ್ತಾರಂತ ಅಂದ್ಕೊಂಡಿದ್ಯಾ? ಕೇಳೋ ಹಾಗೆ ನಾನು ಮಾಡ್ತೀನಿ ಅಂಕಲ್. ಹಣ ಅಂದರೆ ಹೆಣ ಕೂಡ ಬಾಯ್ಬಿಡುತ್ತೆ. ಅಂಥದ್ರಲ್ಲಿ ಇವರೆಲ್ಲ ದುಡ್ಡಿನ ಪಿಸಾಚಿಗಳು. ದುಡ್ಡಿಗೋಸ್ಕರ ಸಂಬಂಧಕ್ಕೆ ಬೆಲೆ ಕೊಡೋದವ್ರು ಇನ್ನು ಅಣ್ಣ ತಮ್ಮನ ಬಾಂಧವ್ಯ ಇರುತ್ತೆ ಇವ್ರ ಮಧ್ಯೆ. ಸರಿ, ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಆದರೆ ಅವ್ರ ಕೈಗೆ ಮಾತ್ರ ಸಿಕ್ಕಾಕೋಬೇಡ ಅಗಸ್ತ್ಯ. ಇಲ್ಲ ಅಂಕಲ್, ಅವ್ರ ಕೈಗೆ ಸಿಕ್ಕಾಕೊಳ್ಳಲ್ಲ. ಅವ್ರ ಮಧ್ಯೆನೇ ಇದ್ಕೊಂಡು ಅವ್ರವ್ರ ಮಧ್ಯೆ ಹೇಗೆ ತಂದಿರ್ತೀನಿ ಅಂತ ನೋಡ್ತಾ ಇರಿ ಅಂತ ಹೇಳುತ್ತಾ ಇಬ್ಬರು ಚಂದ್ರಕಲಾರ ಅವರ ಮಕ್ಕಳ ಬಗ್ಗೆ ಮಾತನಾಡುತ್ತಿದ್ದರು. ಕತೆ ಮುಂದುವರಿಯುವುದು. ಅಗಸ್ತ್ಯ ಮಾಡಿರೋ ಪ್ಲಾನ್ ವರ್ಕ್ ಆಗುತ್ತೆ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.